ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು 100 ಡೇಸ್ ಆಫ್ ಕರ್ನಾಡು ಚಾಲೆಂಜಲ್ಲಿ ನಾನು ಇವಾಗ ಮಾಡ್ತಾ ಇರೋದು ವಿಜಯಪುರದ ಒಂದು ಸಿರೀಸಲ್ಲಿದ್ದೀನಿ. ನೋಡಿ, ಇವಾಗ ನಾನು ಇರುವಂಥ ಪ್ಲೇಸು ಇಬ್ರಾಹಿಂ ರೋಜಾ ಅಂತ ಹೇಳ್ಬಿಟ್ಟು, ಇದು ಬಂದುಬಿಟ್ಟು ಎರಡನೇ ಇಬ್ರಾಹಿಂ ಅವರ ಒಂದು ಸಮಾಧಿ ಇರುವಂಥ ಸ್ಥಳ. ಬನ್ನಿ ಇನ್ನೂ ಹೆಚ್ಚೆಚ್ಚಾಗಿ ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ. ನೋಡಿ ಗುರು, ಇದು ಎಂಟ್ರೆನ್ಸು ಇಬ್ರಾಹಿಂ ರೋಜಾ ಒಳಗಡೆ ಹೋಗೋದಕ್ಕೆ. ಒಳಗಡೆ ಇನ್ನೂ ತುಂಬ ಚೆನ್ನಾಗಿದೆ. ಬನ್ನಿ ಫಸ್ಟಲ್ಲಿ ನಾವು ಇಲ್ಲಿ ಹೊರಗಡೆದು ನೋಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಆ ಟೈಮಲ್ಲಿ, ಅಂದರೆ ರಾಜ ಮಹಾರಾಜರ ಟೈಮಲ್ಲಿ ಸೈನಿಕರ ಒಂದು ರೂಮ್ ಆಗಿರ್ಬೋದು, ಆರ್ ಎಲ್ಸ್ ಕುದುರೆಗಳು ಕಟ್ತಾ ಇದ್ದಂಥ ಜಾಗ ಆಗಿರ್ಬೋದು. ನೋಡಿದ್ರೆ ಯಾವ ಥರ ಅನಿಸುತ್ತೆ, ಕಾವಲುಗಾರರು ವಾಸ ಮಾಡ್ತಾ ಇದ್ದಂಥ ಜಾಗ ಅಂತ ಅನಿಸುತ್ತೆ. ಇದೆಲ್ಲವೂ ಕೂಡ ಈಗ ಕ್ಲೋಸ್ ಮಾಡಿದ್ದಾರೆ. ಇದೆಲ್ಲವೂ ಕುದುರೆ ಲಾಯಗಳಿದೆ ಹಿಂದ್ಗಡೆ. ತೋರಿಸ್ತೀನಿ ನಾನು ನಿಮಗೆ. ಒಳಗಡೆಯಿಂದ ಚೆನ್ನಾಗಿ ಕಾಣುತ್ತೆ. ಇನ್ನೂ ಕೂಡ ನೋಡೋದಕ್ಕೆ ವಿಸಿಬಲ್ ಆಗಿದೆ, ಒಳಗಡೆಯಿಂದ ನೋಡ್ಬೋದು. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಅಲ್ಲಿ ಒಳಗಡೆ ಎಲ್ಲ ಇರೋದು ಕುದುರೆ ಲಾಯಗಳು. ಗುರು, ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಒಳಗಡೆ ಬಂದಿದ್ದೀನಿ. ಈಗ ನೀವೇನು ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಇದು ಮೇನ್ ಎಂಟ್ರೆನ್ಸ್ನ ಗುಂಬಜ್ನ ಒಳ ಒಂದು ನಕ್ಷೆ. ಇದು ಆದ ಕಾಲದಲ್ಲಿ ಎರಡನೇ ಇಬ್ರಾಹಿಂ ಅಲಿ ಆದಿಲ್ ಶಾಹಿ ಅವರು ಏನಾದರೂ ಇಬ್ರಾಹಿಂ ರೋಜಾದ ಒಳಗಡೆ ಹೋಗ್ತಾ ಇದ್ರು ಅಂದರೆ ಆ ಸಮಯದಲ್ಲಿ ಡೋಲು ಮತ್ತು ನಗಾರಿಗಳನ್ನು ಬಾರಿಸ್ತಾ ಇದ್ದಂತಹ ಕೋಣೆ. ನೀವು ಅಲ್ಲಿ ನೋಡ್ಬೋದು, ಡೋಲು ಮತ್ತು ನಗಾರಿಗಳು ಕಾಣಿಸ್ತಾ ಇದೆ. ನಿಮಗೆ ಇನ್ನೊಂದು ಸಾರಿ ಕ್ಲಿಯರಾಗಿ ತೋರಿಸ್ತೀನಿ, ಇವಾಗ ಗೊತ್ತಾಗುತ್ತೆ. ಅವಾಗ ಒಂದು ಐಡಿಯಾ ಬರುತ್ತೆ ಡೋಲು ಮತ್ತು ನಗಾರಿಗಳು ಯಾವ ರೀತಿ ಇರ್ತಾಯಿದ್ವು ಅಂತ. ಇಂಥ ಒಂದು ಎಂಟ್ರೆನ್ಸ್ಗೆ ಈ ರೀತಿ ಅವರು ಶಿಲ್ಪಕಲೆಯ ಮೇಲೆ ಅಷ್ಟೊಂದು ಒತ್ತು ಕೊಡ್ತಾಯಿದ್ರು ಅಂತಂದರೆ ಅವರು ಶಿಲ್ಪಕಲೆಗೆ ನೀಡಿದಂತಹ ಕೊಡುಗೆ ಇನ್ನೆಷ್ಟಿರಬೇಡ ಅನ್ನೋದು ಎಲ್ಲರ ಒಂದು ಆಲೋಚನೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ಡೋಲು ಮತ್ತು ನಗಾರಿಗಳು. ಆ ಕಾಲದ್ದು ಈ ಕಾಲದ್ದು ಗೊತ್ತಿಲ್ಲ, ಬಟ್ ಈ ಒಂದು ಪ್ಲೇಸ್ ಮಾತ್ರ 100% ಡೋಲು ಮತ್ತು ನಗಾರಿಗಳನ್ನು ಬಾರಿಸ್ತಾ ಇದ್ದಂಥ ಒಂದು ಪ್ಲೇಸು. ರಾಜ ಏನಾದರೂ ಹೊರಗಡೆಯಿಂದ ಬರ್ತಾ ಇದ್ರೆ ರಾಜನನ್ನು ವೆಲ್ಕಮ್ ಮಾಡ್ತಾ ಇದ್ದಂಥ ಒಂದು ರೀತಿ. ಗುರು, ಈ ಒಂದು ಮಾನ್ಯುಮೆಂಟನ್ನು ಕಟ್ಟಿದ್ದು 1627ರಲ್ಲಿ ಈ ಒಂದು ಮಾನ್ಯುಮೆಂಟನ್ನು ಕಟ್ತಾರೆ. ಗುರು, ಇವಾಗ ನೀವು ನೋಡ್ತಾ ಇರುವಂಥದ್ದು ಇಬ್ರಾಹಿಂ ರೋಜಾದಲ್ಲಿರುವಂತಹ ಎಡಭಾಗದಲ್ಲಿರುವಂಥ ಮಾನ್ಯುಮೆಂಟ್ನ ಒಳಗಡೆ ಇರುವ ಸಮಾಧಿಗಳು. ಈ ಸಮಾಧಿಗಳು ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಮತ್ತು ಅವನ ಹೆಂಡತಿಯಾದಂತಹ ತಾಜ್ ಸುಲ್ತಾನರು, ಅವರ ಮಕ್ಕಳದ್ದು ಎಲ್ಲರದ್ದು ಸೇರಿಬಿಟ್ಟು ಇರುವಂತಹ ಸಮಾಧಿಗಳು ಇವು. ಮಧ್ಯದಲ್ಲಿ ದೊಡ್ಡದಿದೆಯಲ್ಲ, ಅದು ಬಂದ್ಬಿಟ್ಟು ಇಬ್ರಾಹಿಂ ರೋಜಾ ಅವರ ಸಮಾಧಿ. ಈ ಕಡೆ ಎತ್ತರವಾಗಿರುವಂತಹ ಇನ್ನೊಂದು ಆಯತಾಕಾರದ ಮೇಲ್ಮೈ ಇರುವಂಥದ್ದು, ಅದು ಬಂದ್ಬಿಟ್ಟು ತಾಜ್ ಸುಲ್ತಾನರ ಸಮಾಧಿ. ಇವಾಗ ನೀವು ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಪ್ರಾರ್ಥನಾ ಮಂದಿರದ ಎದುರುಗಡೆ ಇರುವಂಥದ್ದು ಸಮಾಧಿ.
ಇಬ್ರಾಹಿಂ ಆದಿಲ್ ಶಾಹಿ ಅವರು ಈ ಒಂದು ಮಾನ್ಯುಮೆಂಟನ್ನು ತನ್ನ ಹೆಂಡತಿಯ ಸವಿ ನೆನಪಿಗಾಗಿ ಅಂತ ಹೇಳ್ಬಿಟ್ಟು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಮಧ್ಯದಲ್ಲಿ ಅವರು ನಿಧನರಾದ ಕಾರಣ ಈ ಒಂದು ಮಾನ್ಯುಮೆಂಟನ್ನು ತಾಜ್ ಸುಲ್ತಾನ್ ಅವಳು ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಮಾಡ್ತಾಳೆ. ಆಮೇಲೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಅವರನ್ನ ಇದೇ ಒಂದು ಮಾನ್ಯುಮೆಂಟಲ್ಲಿ ಸಮಾಧಿ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇದನ್ನು ಇಬ್ರಾಹಿಂ ರೋಜಾ ಅಂತ ಕರೀತಾ ಬಂದಿದ್ದಾರೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಡು ಬರ್ತೀನಿ.